ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಷಿಕ ರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಿಕ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೇನು ಫಲ ಅನುಫಲ. ನಿಮಗೆ ಪಂಚಮ ಶನಿ ನಡೀತಾ ಇರೋದ್ರಿಂದ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 27 ಜೂನ್ 2026 ಶನಿವಾರ ಶನಿ ಪ್ರದೋಷ ವ್ರತವನ್ನ ಮಾಡಿ. ಯಾಕೆಂದ್ರೆ ಸಾಯಂಕಾಲದಲ್ಲಿ ಡೇಟ್ ನೋಡ್ಕೊಳ್ಳಿ, 27/6/2026 ಸಾಯಂಕಾಲದಲ್ಲಿ ಲಿಂಗ ರೂಪದಲ್ಲಿ ಪರಮೇಶ್ವರನನ್ನ ನೀವು ಪೂಜಿಸೋದ್ರಿಂದ ನಿಮ್ಮ ಯತ್ನ ಕಾರ್ಯಗಳು ಜಯ ಅನ್ನೋದು ಲಭಿಸುತ್ತೆ. ಅದಕ್ಕೆ ಪಂಚಮ ಶನಿ ಇದೆ, ಆದ್ರಿಂದ ನಿಮಗೆ ಶನಿ ಪ್ರದೋಷದ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ವೃಷಿಕ ರಾಶಿಯವರಿಗೆ ಈ ತಿಂಗಳು ಗುರುಬಲ ಆರಂಭ 1 ಜೂನ್ 2026 ದೈವ ಗ್ರಹನಾದಂತಹ ಗುರು ನಿಮಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಗುರು ಭಾಗ್ಯ ಭಾವದಲ್ಲಿ ಅತಿಚಾರಿಯಾಗಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ವೃಷಿಕ ರಾಶಿ ಜಾತಕರಿಗೆಲ್ಲ ಈಗ ಗುರುಬಲ ಆರಂಭ ಆಗ್ತಾ ಇದೆ. ಹಾಗಾದ್ರೆ ವೃಷಿಕ ರಾಶಿ ಜಾತಕರು ಹೇಗಿದೆ ಈ ತಿಂಗಳು ಫಲಾನುಫಲ ಅಂತ ತಿಳಿಸೋಕ್ಕಿಂತ ಮೊದಲು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರ ಎಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗಾದ್ರೆ ಗುರು ಅಂತಂದ್ರೆ ದೈವ ಗ್ರಹ ನಿಮ್ಗೆ ಅದೃಷ್ಟವನ್ನ ಕೊಡ್ತಾನೆ. ಗುರು ವಿಚಾರ ಜಾಸ್ತಿ ವಿಡಿಯೋದಲ್ಲಿ ಹೇಳಲ್ಲ. ಗುರು ಸಂಚಾರ ಫಲವನ್ನ ನನ್ನ ಚಾನಲ್ ಅಲ್ಲಿ ಸಪರೇಟ್ ವಿಡಿಯೋ ಇದೆ. ವೃಷಿಕ ರಾಶಿ ಗುರು ಸಂಚಾರ ಫಲ ಅಂತೇಳಿ ನನ್ನ ಚಾನಲ್ ಅಲ್ಲಿ ನೀವು ಹುಡುಕಿದ್ರೆ ಅಥವಾ ಪ್ಲೇ ಲಿಸ್ಟ್ ಅಲ್ಲಿ ಜುಪಿಟರ್ ಟ್ರಾನ್ಸಿಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅನ್ನೋದು ಸಿಗುತ್ತೆ. ಶುಕ್ರ ದೈವಗ್ರಹ, ದೈವಗ್ರಹನಾದಂತಹ ಗುರುವಿನಂತೆಯೇ ಅತ್ಯಂತ ಶುಭ ಫಲವನ್ನು ಕೊಡುವಂತವನು ಶುಕ್ರ ಕೂಡ. ಶುಕ್ರ ನಿಮಗೆ ಸಪ್ತಮಾಧಿಪತಿ. ಶುಕ್ರ ಕೂಡ ನಿಮ್ಮ ಜನ್ಮ ರಾಶಿಯಿಂದ ಭಾಗ್ಯ ಭಾವಕ್ಕೆ ಸಂಚಾರ ಆಗ್ತಾನೆ. ಹಾಗಾದ್ರೆ ಶುಕ್ರ ಏನು ಫಲವನ್ನ ಕೊಡ್ತಾನೆ, ಬುಧ ಏನು ಫಲವನ್ನ ಕೊಡ್ತಾನೆ, ಸೂರ್ಯ ಏನು ಫಲವನ್ನ ಕೊಡ್ತಾನೆ, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. 8/6/2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ನವಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಉತ್ತಮವಾದ ಆರೋಗ್ಯವನ್ನ ಕೊಡ್ತಾನೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಉತ್ತಮವಾದ ಆರೋಗ್ಯ ನಿಮಗೆ ಒಳ್ಳೆಯದನ್ನ ಮಾಡುತ್ತೆ. ಎಷ್ಟೇ ಸಂಪತ್ತಿದ್ದು ಎದುರುಗಡೆ ಎಷ್ಟೋ ಸುಂದರವಾದಂತಹ ಆಹಾರ, ರುಚಿ ರುಚಿಯಾದಂತಹ ಆಹಾರ, ರಾಯಲ್ ಫುಡ್ ಇದ್ರು ತಿನ್ನಕ್ಕೆ ಯೋಗ ಇಲ್ಲ ಅಂದ್ರೆ ಏನು ಪ್ರಯೋಜನ ಅಲ್ವಾ? ಅದಕ್ಕೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಮಾಡಿಸ್ತಾನೆ. ಶುಕ್ರ ಭಾಗ್ಯ ಭಾವ, ಗುರು ಕೂಡ ಭಾಗ್ಯ ಭಾವದಲ್ಲಿರೋದ್ರಿಂದ ನೂತನ ವಸ್ತ್ರಗಳಿಗೆ ಕಾರಕ, ಪ್ರಾಪಂಚಿಕ ಸುಖಕ್ಕೆ ಕಾರಕ ಗ್ರಹ ಶುಕ್ರ ನಿಮಗೆ ಈ ತಿಂಗಳು ಶುಭ ಫಲವನ್ನ ಕೊಡ್ತಾನೆ. 8ನೇ ತಾರೀಕು ಜೂನ್ 2026 ಶುಕ್ರ ಶುಭ ಫಲ ಕೊಡ್ತಾನೆ. 1ನೇ ತಾರೀಕು ಜೂನ್ 2026 ಗುರುಗ್ರಹ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ಹೆಸರುವಾಸಿಯಾಗ್ತೀರಿ, ರಾಜಕಾರಣಿಗಳು ಜನಪ್ರಿಯತೆಯನ್ನ ಹೊಂದುತ್ತೀರಿ, ಅಭಿವೃದ್ಧಿಯನ್ನ ಹೊಂದುತ್ತೀರಿ, ಶಾಶ್ವತವಾಗಿ ಆದಾಯ ಹರಿದು ಬರುತ್ತೆ, ನಿಲ್ಲದ ಆದಾಯ ಹರಿದು ಬರುತ್ತೆ. ಅಖಂಡ ದೈವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ದಾನ ಧರ್ಮಗಳನ್ನ ನೀವು ಮಾಡ್ತೀರಿ. ಗುಪ್ತವಾದಂಥ ಸ್ಥಳಗಳಿಗೆ ನೀವು ಯಾತ್ರೆಗಳನ್ನ ಮಾಡ್ತೀರಿ. ವಿದೇಶ ಪರಸ್ಥಳಕ್ಕೆ ಹೋಗುವಂತಹ ಅವಕಾಶ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಧಿಕ ಸುಖ ಪದವಿಯನ್ನ ಪಡಿತೀರಿ. ನಿಮಗೆ ಈ ತಿಂಗಳು ಉತ್ತಮವಾದ ಫಲವನ್ನ ಗುರು ಮತ್ತು ಶುಕ್ರರು ಇಬ್ಬರೂ ಕೂಡ ಕೊಡ್ತಾರೆ. ಯಾರು ರಾಜಕಾರಣಿಗಳಿದ್ದೀರಿ ವೃಷಿಕ ರಾಶಿಯಲ್ಲಿ ನೋಡಿ, ನರೇಂದ್ರ ಮೋದಿಯವರಿಂದ ಹಿಡಿದು ಯಡಿಯೂರಪ್ಪನಿಂದ ಹಿಡಿದು ಅನೇಕ ರಾಜಕಾರಣಿಗಳೆಲ್ಲ ವೃಷಿಕ ರಾಶಿಗಳು. ಅಮೇರಿಕದ ಡೊನಾಲ್ಡ್ ಟ್ರಂಪ್ ಕೂಡ ವೃಷಿಕ ರಾಶಿ. ವೃಷಿಕ ರಾಶಿಯವರು ಒಬ್ಬ ರಾಜನಂತೆ ಬದುಕುವಂತಹ ಯೋಗ ಇರುವಂಥವ್ರು. ಆದ್ರಿಂದ ವೃಷಿಕ ರಾಶಿಯವರಿಗೆ ಗುರು ಕೂಡ ಶುಭ ಫಲ ಕೊಡ್ತಾನೆ.
ಗುರುವಿನಂತೆಯೇ ಶುಭ ಫಲ ಕೊಡುವಂತಹ ಶುಕ್ರನು ಕೂಡ ಈ ತಿಂಗಳು ನಿಮಗೆ ಶುಭ ಫಲವನ್ನ ಕೊಡ್ತಾರೆ. ಹಾಗಾದ್ರೆ ಒಬ್ಬ ಸರ್ಕಾರ, ರಾಜಕಾರಣ ಅಂದಾಗ ಸೂರ್ಯ ಚೆನ್ನಾಗಿರ್ಬೇಕು. ಸೂರ್ಯ 15/6/2026 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ 15ನೇ ತಾರೀಕಲ್ಲಿ ಆಗೋದ್ರಿಂದ ನಿಮಗೆ ಸೂರ್ಯ ಶುಭ ಫಲವನ್ನ ಕೊಡಲ್ಲ. ಯಾಕೆಂದ್ರೆ ಅಷ್ಟಮ ಭಾವ ಅಂದಾಗ ಆಯುಷ್ ಭಾವ, ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳಾಗಲ್ಲ, ದೇಹದಲ್ಲಿ ನೋವು ಅನ್ನೋದು ಇರುತ್ತೆ, ರಕ್ತದ ಒತ್ತಡ BP ಇರೋರು ಬಹಳ ಎಚ್ಚರವಾಗಿರ್ಬೇಕು, ಮಕ್ಕಳಿಂದನೇ ತೊಂದರೆ ಆಗುವಂಥದ್ದು ಅಥವಾ ತಂದೆಯಿಂದ ತೊಂದರೆಗಳಾಗುವಂಥದ್ದು, ಸ್ನೇಹಿತರ ಜೊತೆ ಕಲಹಗಳಾಗುವಂಥದ್ದು, ಕೋಪ ಜಾಸ್ತಿ ಬರುವಂಥದ್ದು ಅಥವಾ ನಿಮ್ಮ ಆಯುಷ್ಯಗೆ ತೊಂದರೆಗಳನ್ನ ಉಂಟು ಮಾಡ್ತಾನೆ. ಅದರಿಂದ ಬಹಳ ಎಚ್ಚರ. ವೃಷಿಕ ರಾಶಿಯವರಿಗೆ ಗುರುಬಲ ಇದೆ, ಆದ್ರೆ ರಾಜ ಭಯ ಅನ್ನೋದು ಇರುತ್ತೆ. ನೀವು ಯಾವ್ದಾದ್ರೂ ED, ಇನ್ಕಮ್ ಟ್ಯಾಕ್ಸ್, IT ಇವೆಲ್ಲ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ಜನಸಾಮಾನ್ಯರಾಗಿದ್ರೆ ರೂಲ್ಸ್ನ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಎಲ್ಲರೂ ಮಾಡಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಲ್ಲ ಅಂದ್ರೆ ಈಗ ಗ್ರಹಚಾರ ಕೆಟ್ಟಾಗ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ವೃಷಿಕ ರಾಶಿ ಜಾತಕರು ಎಚ್ಚರ. ಆಮೇಲೆ 20 ಜೂನ್ 2026 ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಸಂಚಾರ ಆಗ್ತಾನೆ. ಕುಜ ಕೂಡ ಶುಭ ಫಲವನ್ನ ಕೊಡಲ್ಲ. ಪೊಲೀಸ್ ಆಫೀಸರ್ಸು ಬಹಳ ಎಚ್ಚರವಾಗಿರ್ಬೇಕು. ನಿಮಗೆ ಕೋಪ ಜಾಸ್ತಿ ಬರುವಂಥದ್ದು, ನಿಮಗೆ ಬೇಕಾದ ಕಡೆ ವರ್ಗಾವಣೆ ಆಗದೆ ಇರುವಂಥದ್ದು, ಸುಮ್ಮನೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಪೋಸ್ಟಿಂಗೇ ಸಿಗಲ್ಲ, ಮನೇಲಿ ಇರಬೇಕಾಗುತ್ತೆ, ಅವಾಗೂ ಕೂಡ ಕಷ್ಟ ಆಗುತ್ತೆ. ಶತ್ರುಗಳಿಂದ ತೊಂದರೆಗಳು ಉಂಟಾಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವ್ಯಾಧಿಗಳು, ಮಾನಸಿಕವಾಗಿ ಸಂಕಟ ಪಡುವಂಥದ್ದು, ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ಉಂಟಾಗುವಂಥದ್ದು, ಒಡ ಹುಟ್ಟಿದವರಿಂದ ನೋವು ಉಂಟಾಗುವಂಥದ್ದು, ಯಾವುದಾದ್ರೂ ಅಪರಾಧಗಳಿಗೆ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರ. ಹಾಗಾದ್ರೆ ಏನು ಗುರುಜಿ ಗುರುಬಲ ಗುರುಬಲ ಅಂದ್ರಿ? ನೋಡಿ, ಗುರು ನಿಮಗೆ ದೈವ ಗ್ರಹ. ಗುರು ನಿಮಗೆ ಈಗ ಭಾಗ್ಯ ಭಾವದಲ್ಲಿ ಬಂದಿದ್ದಾನೆ, ಶುಕ್ರ ಕೂಡ ಭಾಗ್ಯ ಭಾವದಲ್ಲಿ ಬಂದಿದ್ದಾನೆ. ಅದೃಷ್ಟವನ್ನ ಕೊಡ್ತಾರೆ. ಏನೇ ತೊಂದರೆಗಳಾದ್ರೂ ಅದನ್ನು ತಪ್ಪಿಸ್ಕೊಳ್ಳುವಂತ ಶಕ್ತಿ, ಬುದ್ಧಿ, ಜ್ಞಾನ ಇದೆಲ್ಲ ಕೊಡ್ತಾನೆ. ಅದನ್ನು ಉಪಯೋಗಿಸ್ಕೋಬೇಕು. ಈಗ ನಿಮ್ಮ ಮನೆ ಗುರು ಅಂದಾಗ ಒಂದು ದೈವ ಮನೆಗೆ ಬರುತ್ತೆ, ಮನೆ ಹತ್ರ ಬಂದಿದ್ದಾನೆ, ಲಕ್ಷ್ಮಿ ಬಂದಿದೆ, ನೀವು ಬಾಗಿಲು ತೆಗೆದಾಗ ಲಕ್ಷ್ಮಿಯನ್ನು ಸ್ವಾಗತ ಮಾಡ್ತೀರಿ ಸಾಯಂಕಾಲ ಟೈಮಲ್ಲಿ ಅಲ್ವಾ? ಹಳ್ಳಿಗಳ ಕಡೆ ಇದ್ದಾಗಲೂ ಸಾಯಂಕಾಲ ಗೋಧೂಳಿ ಸಮಯ, ಲಕ್ಷ್ಮಿ ಬರುವಂತಹ ಕಾಲ, ಮನೆ ನೀಟಾಗಿ ಇಟ್ಕೋಬೇಕು, ದೀಪ ಹಚ್ಚಬೇಕು, ಹಾಗೆ ಲಕ್ಷ್ಮಿ ಬರುವಂತಹ ಕಾಲ. ಹಾಗೆ ಈಗ ಗುರು ಬರ್ತಾ ಇದ್ದಾನೆ, ಶುಕ್ರ ನಿಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಅಂದಾಗ ಅದನ್ನ ನೀವು ನಿಮ್ಮ ಒಳಗೆ ಸ್ವೀಕಾರ ಮಾಡ್ಕೋಬೇಕು. ಅದೆಲ್ಲ ಶುಭ ಫಲ ನೀವು ಪಡಿಬೇಕು ಅಂದಾಗ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ದೋಷಗಳಿದ್ರೆ, ಗುರು ಚೆನ್ನಾಗಿರಲ್ಲ ಜಾತಕದಲ್ಲಿ, ಶುಕ್ರ ಏನೋ ಎಫೆಕ್ಟ್ ಆಗಿರುತ್ತೆ, ಸರ್ವಾಷ್ಟಕ ವರ್ಗಗಳಲ್ಲಿ ಬಿಂದುಗಳು ಚೆನ್ನಾಗಿರಲ್ಲ, ಅವಾಗ ಜಾತಿಗಳು ತೋರಿಸಿ, ಬರೀ ತೋರ್ಸೋದಲ್ಲ, ಅದನ್ನ ಪರಿಹಾರ ಮಾಡ್ಕೊಂಡಾಗ ಒಳ್ಳೆ ಸಮಯ ಬಂದದ್ದನ್ನ ನೀವು ಉಪಯೋಗಿಸ್ಕೊಂಡಂಗಾಗುತ್ತೆ. ಲಕ್ಷ್ಮಿ ಬಂದಿದ್ದನ್ನ ಉಪಯೋಗಿಸ್ಕೊಂಡಂಗಾಗುತ್ತೆ. ಇಲ್ಲಾಂದ್ರೆ ಗುರುಬಲ ಬಂತು, ಗುರುಬಲ ಹೋಯ್ತು, ಅಧಿಕಾರ ಬಂತು ಹೋಯ್ತು. ಕೆಲವರು ಅಧಿಕಾರ ಬರಕ್ಕೆ ಅವಕಾಶ ಕೊಡಲ್ಲ, ಗುರುಬಲ ಬಂದಿದ್ದನ್ನ ಉಪಯೋಗ ಮಾಡ್ಕೊಳಲ್ಲ. ಆ ಥರ ಮಾಡಿಕೊಂಡು ನೀವೇ ಭಸ್ಮಾಸುರರಾಗಬೇಡಿ. ನಿಮ್ಮ ಜೀವನ, ನಿಮ್ಮ ಅದೃಷ್ಟ ಪೆನ್ ನಿಮ್ಮ ಕೈ ಕೊಟ್ಬಿಟ್ಟಿದ್ದಾನೆ. ನಿಮ್ಮ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ಈಗ ಗುರುಬಲ ಬಂದಿದೆ, ದೈವ ಗ್ರಹ ನಿಮಗೆ ಭಾಗ್ಯ ಭಾವದಲ್ಲಿದ್ದಾಗ ಬೇಗ 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 ಏನು ಅನ್ಕೊಂತೀರೋ ಅದೆಲ್ಲ ಆಗೋಗುತ್ತೆ. ಅದನ್ನ ನೀವು ಉಪಯೋಗ ಮಾಡ್ಕೋಬೇಕು. ಅಂದ್ರೆ ಜಾತಕದಲ್ಲಿರುವಂತಹ ಗುರು ಶುಕ್ರನ ಬಲಾಬಲಗಳನ್ನ ನಾವು ನೋಡ್ಬೇಕಾಗತ್ತೆ. ಆಗ ನೀವು ಜಾತಕವನ್ನ ತೋರಿಸ್ಬೇಕಾಗತ್ತೆ. ಬುಧ ಕೂಡ 22ನೇ ತಾರೀಕು ಜೂನ್ 2026 ಭಾಗ್ಯ ಭಾವಕ್ಕೆ ಸಂಚಾರ ಆಗ್ತಾನೆ. 22ನೇ ತಾರೀಕಿನಿಂದ ಬಂಧುಗಳು, ಜನಗಳೇನು ಕೂಡ ನಿಮಗೆ ಸಹಾಯ ಮಾಡಲ್ಲ, ಜನಬಲ ಇರಲ್ಲ, ಆದರೂ ಕೂಡ ನೀವು ಗೆಲುವನ್ನ ಸಾಧಿಸ್ತೀರಾ, ಗುರು ಶುಕ್ರ ಚೆನ್ನಾಗಿರೋದ್ರಿಂದ. ಹಾಗಾದ್ರೆ ನೀವು ವೃಷಿಕ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ವೃಷಿಕ ರಾಶಿ ಜಾತಕರು ಈ ತಿಂಗಳು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ಎದ್ದು ಮನೆ ಹತ್ರ ಅರಳಿ ವೃಕ್ಷನೋ ಯಾವ ವೃಕ್ಷ ಇದ್ರೂ ಪರವಾಗಿಲ್ಲ, ಅಲ್ಲಿ ಕೂತ್ಕೊಂಡು
ಗುರು, ಆ ಗುರು ಅಂದ್ರೆ ಯಾರು? ನಿಜವಾದ ಗುರು ಯಾರು? ಜಗದ್ಗುರು ಯಾರು? ಎಲ್ಲರೂ ಶಿವ ಅಂತ ಹೆಸರಿಟ್ಕೋಬಹುದು, ವಿಷ್ಣು ಅಂತ ಹೆಸರಿಟ್ಕೋಬಹುದು. ಅವ್ರು ಯಾರು ಶಿವ ಆಗಕ್ಕಾಗಲ್ಲ, ವಿಷ್ಣು ಆಗಕ್ಕಾಗಲ್ಲ. ಜಗದ್ಗುರು ಅಂತ ಟೈಟಲ್ ಇಟ್ಕೋಬಹುದು. ನಿಜವಾದ ಜಗದ್ಗುರು ಶಿವ. ಓಂ ಜಗದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಪ್ರತಿದಿನ ಜಪ ಮಾಡ್ತಾ, ಆಗಾಗ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡ್ತಾ, ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ತಾ ಹೋದಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಗುರುಜಿ ಶಿವನೇ ಪೂಜೆ ಮಾಡ್ಬೇಕಾ? ನಿಮ್ಮ ಇಷ್ಟ ದೇವತೆ ಯಾವುದೇ ದೇವಿ ದೇವತೆಗಳನ್ನು ಕೂಡ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ, ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ. ಯಾರನ್ನಾದ್ರೂ ಪೂಜೆ ಮಾಡ್ಬೋದು. ನಾನು ಇವ್ರನ್ನೇ ಮಾಡಬೇಕು, ಇವ್ರನ್ನ ಮಾಡಬಾರ್ದು ಅನ್ನೋಂಥ ವಿಚಾರ ಹೇಳ್ತಾ ಇಲ್ಲ. ಈ ಪರಿಹಾರಗಳನ್ನ ನೀವು ಮಾಡ್ಕೊಂಡು ಹೋದಾಗ ವೃಷಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಜೂನ್ 2026 ವೃಷಿಕ ರಾಶಿಯ ಭವಿಷ್ಯ, ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವೆಲ್ಲ ವಿಡಿಯೋ ಶೇರ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾ ಇದ್ದೀರಾ, ನಿಮಗೆ ಧನ್ಯವಾದ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮಗೆ ಒಳ್ಳೆಯದಾಗಲಿ, ಶುಭ ಫಲ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.